ಎಲ್ಲರಿಗೂ ನಮಸ್ಕಾರ. ನಮ್ಮ ಜೀವನದಲ್ಲಿ ಬರುವಂತಹ ಸುಖ, ಸಂತೋಷ, ನೋವು, ನಲಿವು ಎಲ್ಲದರ ಬೇಡಿಕೆಗಾಗಿ, ಎಲ್ಲದರ ಪರಿಹಾರಕ್ಕಾಗಿ ನಾವು ಜಗನ್ಮಾತೆಯ ಮೊರೆ ಹೋಗ್ತೀವಿ. ನಾನು ಚೆನ್ನಾಗಿರಬೇಕು, ನನ್ನ ಗಂಡ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಸಂಸಾರ ಚೆನ್ನಾಗಿರಬೇಕು. ಈ ನಿಟ್ಟಿನಲ್ಲಿ ನಾವು ದೇವಿನ ಬೇಡದೇ ಇರೋ ರೀತಿ ನೀತಿಗಳೇ ಇಲ್ಲ. ಹಗಲಿರುಳು ನಮ್ಮ ಮನಸ್ಸು ಆ ದೇವಿನ ಪ್ರಾರ್ಥನೆ ಮಾಡ್ತಲೇ ಇರುತ್ತೆ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಸುಖ ದುಃಖಗಳು ಸರ್ವೇ ಸಾಮಾನ್ಯ. ನಮ್ಮ ಸಂಸಾರದ ಒಳಿತಿಗಾಗಿ ನಾವು ಮಾಡದೇ ಇರೋ ಪೂಜೆ ಇಲ್ಲ, ಬೇಡದೇ ಇರುವ ಬೇಡಿಕೆಗಳಿಲ್ಲ, ಹೊರದೇ ಇರುವ ಅರಿಕೆಗಳಿಲ್ಲ. ಆದರೂ ನಮ್ಮ ಬಾಳಲ್ಲಿ ನಾವು ನೆಮ್ಮದಿಯಾಗಿದ್ದೀವ? ಹಾಗಾದರೆ ಇಲ್ಲ, ಬೇಕು, ಈ ಎರಡರ ಮಧ್ಯೆಯೇ ನಾವು ಬದುಕ್ತಾ ಇದ್ದೀವಿ ಅಲ್ವಾ? ಈ ದಿನ, ಈ ಕ್ಷಣ ನಮ್ಮದಲ್ಲ. ಮೊದಲು ಆ ಜಗನ್ಮಾತೆಯನ್ನು ಯಾವ ರೀತಿ ಸ್ಮರಿಸಬೇಕು, ಅವಳನ್ನು ಯಾವ ರೀತಿ ಆರಾಧಿಸಬೇಕು, ಅವಳ ಅನುಗ್ರಹ ನಮಗೆ ಸಿಗಬೇಕು ಅಂದರೆ, ಅವಳ ಆಶೀರ್ವಾದ ನಮಗೆ ದೊರೀಬೇಕು ಅಂದರೆ ನಾವು ಯಾವ ರೀತಿ ಅಮ್ಮ ಜಗನ್ಮಾತೆಯನ್ನು ಸ್ಮರಿಸಿದರೆ ನಮಗೆ ನಮ್ಮ ಬೇಡಿಕೆಗಳು ಈಡೇರುತ್ತೆ, ನಮ್ಮ ಸಂಸಾರ ಸುಖವಾಗಿರುತ್ತೆ, ನಾವು ನೆಮ್ಮದಿಯಾಗಿರ್ತೀವಿ ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಅಮ್ಮನಲ್ಲಿ ಏನು ಬೇಡಬೇಕು ಅಂದರೆ, ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳುವಂತಹ ಶಕ್ತಿಯನ್ನು ನಮಗೆ ಕೊಡು. ಯಾಕೆಂದರೆ ಮನಸ್ಸು ಶುದ್ಧಿ ಇಲ್ಲ ಅಂದರೆ ನಾವು ಬೇರೆ ಯಾವುದನ್ನು ಶುದ್ಧವಾಗಿ ನೋಡೋದಕ್ಕಾಗಲಿ ಸ್ವೀಕರಿಸೋದಕ್ಕಾಗಲಿ ಸಾಧ್ಯತೆ ಇಲ್ಲ. ನಮ್ಮಲ್ಲಿ ಅಹಂಕಾರ ಇದ್ದರೆ ಅಮ್ಮನ ಹತ್ರ ಹೋಗೋಕ್ಕೂ ಆಗಲ್ಲ. ಕೋಪ ಇದ್ದರೆ ನಮ್ಮಲ್ಲಿ ಯಾವ ಸಾಧನೆಗಳನ್ನು ಮಾಡೋಕ್ಕಾಗಲ್ಲ. ಅಸೂಯೆ ಇದ್ದರೆ ತಾಯಿ ಜಗನ್ಮಾತೆ ನಮಗೆ ಅನುಗ್ರಹನ ಖಂಡಿತ ಮಾಡೋದಿಲ್ಲ. ಹಾಗಾದರೆ ನಾವು ತಾಯಿಯಲ್ಲಿ ಮೊದಲು ಬೇಡ್ಕೊಬೇಕಾಗಿರೋದು, ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ಅಹಂಕಾರ, ಕೋಪ, ಅಸೂಯೆಯಿಂದ ನಮ್ಮನ್ನು ದೂರ ಇಡು ತಾಯಿಯೇ ಎಂದು ಬೇಡಿಕೆಯ ಮೊದಲ ಹೆಜ್ಜೆಯನ್ನು ತಾಯಿಯ ಮುಂದೆ ನಾವು ಇಡಬೇಕು. ನಮ್ಮ ಸಂಸಾರದ ಒಳಿತಿಗಾಗಿ, ಸಂಸಾರದ ಸುಖಕ್ಕಾಗಿ, ಸಂಸಾರದ ನೆಮ್ಮದಿಗಾಗಿ ನಮಗೆ ಬೇಕಾಗಿರೋದು ಅತ್ಯುತ್ತಮವಾದ ಮಾರ್ಗದಲ್ಲಿ ನಡೆಯುವಂತಹ ಸದ್ಬುದ್ಧಿ. ನಾವು ಯಾವ ಮಾರ್ಗದಲ್ಲಿ ಹೋಗಬೇಕು, ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಜೀವನದಲ್ಲಿ ಸರಿಯಾದ ನಿರ್ಧಾರವಿರಬೇಕು. ಆ ಒಂದು ಸದ್ಬುದ್ಧಿಯನ್ನು, ಆ ಒಂದು ಸನ್ಮಾರ್ಗದಲ್ಲಿ ಹೋಗುವಂತಹ ನಿರ್ಧಾರವನ್ನು, ಆ ನಿರ್ಧಾರದ ಶಕ್ತಿಯನ್ನು ಕೊಡುತ್ತಾಯೇ ಅಂತ ನಾವು ಬೇಡಬೇಕು. ನಾವು ಇದನ್ನೆಲ್ಲ ಮಾಡಬೇಕು ಅಂದರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಆಯುಷು, ಆರೋಗ್ಯ. ಆರೋಗ್ಯ ಇಲ್ಲದೇ ನಾವು ಯಾವುದನ್ನೂ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನಮಗೆ ಉತ್ತಮ ಆರೋಗ್ಯವನ್ನು ಕೊಡು ಜಗನ್ಮಾತೆ. ಆಯುಷನ್ನು ಬೇಡೋದಕ್ಕೆ ನಮ್ಮಿಂದ ಸಾಧ್ಯನೇ ಇಲ್ಲ. ಯಾಕೆಂದರೆ ಆ ದೇವಿ ಮೊದಲೇ ಎಲ್ಲವನ್ನೂ ನಿರ್ಣಯಿಸಿರ್ತಾಳೆ. ಅಂತಹ ಆಯುಷನ್ನು
ನಮಗೆ ದುರ್ಮರಣದಲ್ಲಿ ಕೊಡದೇನೆ ಉತ್ತಮ ಮರಣದಲ್ಲಿ ನಮಗೆ ಆಯುಷ್ಯನ್ನು ಕೊನೆಗೊಳಿಸು. ನಿನ್ನ ಅನುಗ್ರಹ ಆಶೀರ್ವಾದ ಆ ಆಯುಷ್ಯ ಮುಗಿದ ಮೇಲೂ ನಮ್ಮ ಜೊತೆ ಬರೋ ಹಾಗೆ ಅನುಗ್ರಹಿಸು ತಾಯಿ ಅಂತ ನಾವು ಬೇಡಬೇಕಾಗತ್ತೆ. ನಮಗೆ ಆಯುಷ್ಯ ಮುಗಿದ ಮೇಲೆ ಏನಾಗುತ್ತೆ, ನಾವು ಇರ್ತೀವೋ ಇರಲ್ವೋ ಅನ್ನೋದಕ್ಕಿಂತ ನಾವು ಇರಬೇಕಾದ್ರೆ ನಮಗೆ ಏನು ಸುಖ ಸಂತೋಷ ನೆಮ್ಮದಿ ಆಯುಷ್ಯ ಆರೋಗ್ಯ ಎಲ್ಲ ಬೇಕು ಅಂತ ಹೇಳ್ದು, ಅದೆಲ್ಲದ್ರ ಜೊತೆ ನಾವು ನೆಮ್ಮದಿಯಾಗಿರಬೇಕು ಅಂದರೆ ನಮ್ಮ ಮನೆಗೆ ಬರೋ ಆದಾಯ ಧರ್ಮದ ಮೂಲಕ ಬರಬೇಕು. ನಾವು ಸಂಪಾದಿಸುವಂಥ ಹಣ ಸತ್ಕಾರ್ಯದಿಂದ ಬರಬೇಕು, ಅನ್ಯಾಯಗಳಿಂದ ಸಂಪಾದನೆಯಿಂದಲ್ಲ, ಭಯದ ವಾತಾವರಣದಿಂದಲ್ಲ. ನಾವು ಇದನ್ನೆಲ್ಲ ಅನುಸರಿಸ್ತಾ ಇದ್ದೀವಿ ಅಂದರೆ ನಮಗೆ ಕಷ್ಟ ಬಂದರೆ ಹೆದರೋ ಅವಶ್ಯಕತೆ ಇದೆಯಾ? ಖಂಡಿತ ಇಲ್ಲ. ಅಮ್ಮ, ಕಷ್ಟ ಬಂದರೂ ಅದನ್ನು ಎದುರಿಸುವ ಧೈರ್ಯ ನಂಬಿಕೆನ ಕೊಡು. ನಿನ್ನ ಚರಣಗಳಲ್ಲಿ ಶರಣಾಗತಿಯಾಗಲು ಶಕ್ತಿ ಕೊಡು ತಾಯೇ. ನಿನ್ನ ಪಾದದಲ್ಲಿ ನನ್ನ ಹಣೆಯನ್ನಿಟ್ಟು ನನ್ನ ಅಹಂಕಾರವನ್ನು ನಿನ್ನ ಪಾದದಲ್ಲಿ ಮುಡಿಪಿಟ್ಟು ಭಕ್ತಿಯಿಂದ ನಿಷ್ಠೆಯಿಂದ ಶ್ರದ್ಧೆಯಿಂದ ಧರ್ಮದ ಮೂಲಕ ನಿನ್ನಲ್ಲಿ ಸಂಪೂರ್ಣವಾಗಿ ಶರಣಾಗತರಾಗಿದ್ದೇವೆ. ತಾಯಿ ಜಗನ್ಮಾತೆ, ನಿನ್ನ ಕರುಣೆಯ ಕಿರುಗಣ್ಣಿನ ಒಂದು ನೋಟವೇ ಸಾಕು ನನ್ನ ಬಾಳು ಬೆಳಕಾಗಲು, ನನ್ನ ಜ್ಞಾನ ವೃದ್ಧಿಯಾಗಲು. ನಾನು ಮುಂದಿನ ಪೀಳಿಗೆಗೆ ಉತ್ತಮವಾದ ಆದರ್ಶ ವ್ಯಕ್ತಿಯಾಗಲು ಜಗನ್ಮಾತೆ, ಜಗದೀಶ್ವರಿ, ಸರ್ವೇಶ್ವರಿ, ನಿನ್ನ ಬೇಡುವ ಪರಿ ನನಗೆ ತಿಳಿದಿಲ್ಲ, ನಿನ್ನ ಹಾಡಲು ನನಗೆ ಗೊತ್ತಿಲ್ಲ. ಯಜ್ಞ ಯಾಗಾದಿಗಳನ್ನು ಮಾಡುವ ಶಕ್ತಿ ನನಗಿಲ್ಲ. ನನಗಿರುವುದೊಂದೇ, ನನಗೆ ತಿಳಿದಿರುವುದೊಂದೇ ತಾಯೇ, ನಿನ್ನ ನಾಮ ಜಪ ಮಾಡಲು, ನಿನ್ನ ಶ್ಲೋಕವನ್ನು ಪಠಿಸಲು, ನಿನ್ನ ಧ್ಯಾನವನ್ನು ಮಾಡಲು. ಜಗನ್ಮಾತೆ, ಜಗದೀಶ್ವರಿ, ಈ ನನ್ನ ನಿಶ್ಚಲ ಮನಸ್ಸಿನ ಸೇವೆಯನ್ನು ಸ್ವೀಕರಿಸುತ್ತಾಯೇ. ನಿನ್ನ ಆಶೀರ್ವಾದಕ್ಕಾಗಿ, ನಿನ್ನ ಅನುಗ್ರಹಕ್ಕಾಗಿ ನಾನು ಚಡಪಡಿಸುತ್ತಿದ್ದೇನೆ. ಈ ನೋವು, ಈ ಕಷ್ಟ, ಈ ದುಃಖಗಳಿಂದ ನಮ್ಮನ್ನು ದೂರವಿರಿಸಿ ಸುಖ, ಸಂತೋಷ, ನೆಮ್ಮದಿ, ಜ್ಞಾನವನ್ನು ಕೊಡುತ್ತಾಯೇ. ನಮ್ಮನ್ನು ಆಶೀರ್ವದಿಸುತ್ತಾಯೇ.
ನಮ್ಮನ್ನು ಅನುಗ್ರಹಿಸು ತಾಯಿ. ನಾವು ಜಗನ್ಮಾತೆಯನ್ನು ನಮಗೆ ಏನು ಬೇಕು, ಹೇಗೆ ಬೇಕು, ಏನೆಲ್ಲ ಬೇಕು ಎನ್ನುವುದನ್ನು ಬೇಡಿಕೆಯನ್ನು ಇಟ್ಟಿದ್ದೇವೆ. ತಾಯಿ ಜಗನ್ಮಾತೆ ಕರುಣಾಮಯಿ, ಕರುಣಾಸಾಗರಿ, ಅನ್ನದಾತೆ, ವಿದ್ಯಾದಾತೆ, ಸರ್ವರನ್ನು ಸರ್ವವನ್ನು ರಕ್ಷಿಸುವ ಜಗನ್ಮಾತೆಯವಳು. ಬೇಡದೆ ಏನೆಲ್ಲವನ್ನು ನೀಡಿರುವ ಆ ತಾಯಿಗೆ ಮಕ್ಕಳ ಬೇಡಿಕೆಯನ್ನು ಈಡೇರಿಸಲು ಅಸಾಧ್ಯವೇ? ತಾಯಿ ಜಗನ್ಮಾತೆ ನಮಗೆಲ್ಲವನ್ನು ಕರುಣಿಸಿದ್ದಾಳೆ ಎನ್ನುವ ಸಂತೋಷದಿಂದ, ನೆಮ್ಮದಿಯಿಂದ, ಆನಂದದಿಂದ ಅದನ್ನೆಲ್ಲ ಸಮರ್ಪಣಾ ಭಾವದಿಂದ ತಾಯಿಗೆ ಮತ್ತೆ ನಾವು ಕೃತಜ್ಞತಾಪೂರ್ವಕವಾಗಿ ಅವಳ ಪಾದಾರವಿಂದಗಳಿಗೆ ಸಮರ್ಪಿಸೋಣ.